ಎಲ್ರಿಗೂ ನಮಸ್ತೆ. ಈ ದಿನ ಅಕ್ಟೋಬರ್ 29 ತುಂಬ ಕರಾಳ ದಿನ. ಕರ್ನಾಟಕದ ಪಾಲಿಗಂತೂ ಬ್ಲಾಕ್ ಡೇ, ಕಪ್ಪು ದಿನ. ಈ ಕ್ಷಣ, ಈ ದಿನ ಆ ಕ್ಯಾಲೆಂಡರಲ್ಲಿ ಅಕ್ಟೋಬರ್ 29 ಯಾಕಾದರೂ ಇದೆಯೋ ಅಂತ ತುಂಬ ಬೇಸರ ಆಗ್ತದೆ, ನೋವಾಗ್ತದೆ, ಏನೋ ತಳಮಳ ಆಗ್ತದೆ. ಕಣ್ಣಂಚಿನಲ್ಲಿ ಕಂಬನಿ ತುಂಬಿ ತುಳುಕುತ್ತೆ. ಅದು ಕೂಡ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗಲ್ಲ ಅಂಥ ಒಂದು ಭಾವನಾತ್ಮಕವಾದ ಎಮೋಷನಲ್ ಡೇ ಅಕ್ಟೋಬರ್ 29. ಅಕ್ಷರಶಃ ಅವರೊಬ್ಬರು ದೊಡ್ಡ ಮನೆ ಮಗ, ಅಣ್ಣವರ ಸುಪುತ್ರ ಮತ್ತು ಚಲನಚಿತ್ರರಂಗದ ದಿಗ್ಗಜ ನಟ ಎನ್ನುವುದಕ್ಕಿಂತ ಮನುಷ್ಯತ್ವದಲ್ಲಿ, ಮಾನವೀಯತೆಯಲ್ಲಿ ಮತ್ತು ಮಾನವೀಯತಾ ಗುಣಗಳಲ್ಲಿ, ಹೃದಯವಂತಿಕೆಯಲ್ಲಿ ಅವ್ರನ್ನ ಬೀಟ್ ಮಾಡೋ ಮತ್ತೊಬ್ಬ ವ್ಯಕ್ತಿತ್ವ, ಕ್ಯಾರೆಕ್ಟ್ರು ಇಲ್ಲ ಅಂತ ಹೇಳಲಿಕ್ಕೆ ನಾನು ಕೂಡ ಅತ್ಯಂತ ಹೆಮ್ಮೆಯಿಂದ ಹೇಳೋದಕ್ಕೆ ಬಯಸ್ತೀನಿ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಇವರ ಸರಳ ಸಜ್ಜನಿಕೆ, ತಮ್ಮ ಮೃದು ಸ್ವಭಾವ, ಸೌಮ್ಯ ಸ್ವಭಾವ, ನಗುವಿನಿಂದಲೇ ಕೋಟಿ ಕೋಟಿ ಹೃದಯಗಳನ್ನು ಗೆದ್ದಂಥ, ಅಭಿಮಾನಿಗಳ ಹೃದಯದಲ್ಲಿ ರಾರಾಜಿಸುತ್ತಿರುವ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪರಮಾತ್ಮ, ಭೂಮಿಗೆ ಬಂದ ಭಗವಂತ, ಗಂಧದ ಗುಡಿಯ ಅಂದದ ರಾಜಕುಮಾರ ನಮ್ಮ ಅಪ್ಪು. ಇಂತಹ ಮಹಾನ್ ಚೇತನ, ಮಹಾನ್ ಪ್ರತಿಭೆ, ಕರ್ನಾಟಕ ರತ್ನ, ಯುವರತ್ನ, ಸಹಕಾರ ರತ್ನ ಅವಾರ್ಡ್ ಕೂಡ ಸರ್ಕಾರ ಕೊಟ್ಟಿದೆ. ಸಹಕಾರ ರತ್ನ ಒಂದು ಪ್ರಶಸ್ತಿ ಪುರಸ್ಕೃತರಾಗಲಿಕ್ಕೆ ಕಾರಣ ಅವರು ಸರ್ಕಾರದ ಅನೇಕ ಬ್ರ್ಯಾಂಡ್ಗಳಿಗೆ ರಾಯಭಾರಿ ಆಗಿದ್ರು. ಅಂತಹ ಮೇರು ವ್ಯಕ್ತಿತ್ವದ, ಹೃದಯವಂತ, ಅನೇಕ ನೈಜ ಸಂಗತಿಗಳನ್ನು ಅವರ ಚಿತ್ರಗಳ ಮೂಲಕ ಅನೇಕ ಮೆಸೇಜ್ಗಳನ್ನು, ಸಂದೇಶಗಳನ್ನು ಈ ಒಂದು ಸಮಾಜಕ್ಕೆ ಬಿಟ್ಟು ಹೋಗಿದ್ದಾರೆ. ಭೌತಿಕವಾಗಿ ಅವರ ಶರೀರ ಇಲ್ಲ, ಅವರು ಮಾನಸಿಕವಾಗಿ ಸದಾ ನಮ್ಮ ಜೊತೆ, ನಮ್ಮ ಒಡನಾಟದಲ್ಲೇ ಇದ್ದಾರೆ. ಎಷ್ಟು ದೀರ್ಘಕಾಲ ಬದುಕಿದ್ವಿ ನಾವು ಅನ್ನೋದು ಮುಖ್ಯ ಅಲ್ಲ, ಹೇಗೆ ಬದುಕಿದ್ದೀವಿ, ಯಾರ ಮನಸ್ಸಲ್ಲಿದ್ದೀವಿ, ಯಾರ ಹೃದಯದಲ್ಲಿದ್ದೀವಿ, ಹೇಗೆ ನಮ್ಮ ಬದುಕಿತ್ತು ಅನ್ನೋದು ಮಾತ್ರ ತುಂಬ ಮುಖ್ಯ ಆಗ್ತದೆ. ತುಂಬ ವರ್ಷಗಳ ಕಾಲ ಬದುಕೋದಕ್ಕಿಂತ ಕಡಿಮೆ ಅವಧಿಯಲ್ಲೇ ಯಾರೂ ಮಾಡಲಿಕ್ಕೆ ಆಗದಂಥ ಸಾಧನೆ ಮಾಡಿದಂಥ ಅಪ್ರತಿಮ ಪ್ರತಿಭೆ ಅಂದರೆ ಅದು ನಾನು ಕೂಡ ಅಪ್ಪು ಅಭಿಮಾನಿ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೀನಿ. ಅದೇ ಒನ್ ಆ್ಯಂಡ್ ಓನ್ಲಿ ಎವರ್ ಗ್ರೀನ್ ಸೂಪರ್ ಸ್ಟಾರ್. ಅವ್ರ ಲೆವೆಲ್ಗೆ ಮತ್ತೊಬ್ಬ ನಟ ಹೋಗ್ತಾನೋ ಇಲ್ವೋ ಗೊತ್ತಿಲ್ಲ, ಅಥವಾ ಅವ್ರ ಚಿತ್ರಕ್ಕಿಂತ ಹೆಚ್ಚು ಹಣ ಮಾಡ್ಬೋದು, ಅವಾರ್ಡ್ ತಗೋಬೋದು. ಆದರೆ ಹೃದಯವಂತಿಕೆಯಲ್ಲಿ, ಪ್ರೀತಿಯಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ಅವರು ಯಾವಾಗಲೂ ಕೂಡ ಅದಕ್ಕೆ ಅಜರಾಮರ. ಅವರು ಶಾಶ್ವತವಾಗಿ ನಮ್ಮೆಲ್ಲರ ಮನಸ್ಸಲ್ಲಿ, ಪಂಚಭೂತಗಳು ಹೇಗೆ ಶಾಶ್ವತನೋ ಈ ಭೂಮಿ ಮೇಲೆ ಪಂಚಭೂತಗಳು ಇರೋ ತನಕ ಅವ್ರ ಸ್ಮರಣೆ ಇದ್ದೇ ಇರುತ್ತೆ ಅಂತ ನಾನು ಹೃದಯ ತುಂಬಿ, ನಾನೊಬ್ಬ ಅಪ್ಪು ಅಭಿಮಾನಿಯಾಗಿ ನಾನು ಅತ್ಯಂತ ಕಾಳಜಿಯಿಂದ, ಬದ್ಧತೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಅಪ್ಪು ನೆನಪು ಇದು 4ನೇ ವರ್ಷ ಇರ್ಬೋದು, 40 ಆಗಲಿ, 400 ಆಗಲಿ, ಈ ಅಭಿಮಾನ ನಿರಂತರ ಮುಂದಿನ ಎಲ್ಲ ಪೀಳಿಗೆಗೂ ಇದೇ ಒಂದು ಅಭಿಮಾನ ಇದ್ದೇ ಇರುತ್ತೆ. ಏಕೆಂದರೆ ಈ ನೆಲವನ್ನು ಆಳಿದ ಅನೇಕರು ಮಹಾನುಭಾವರು, ರಾಜ ಮಹಾರಾಜರು, ಸಂಸ್ಥಾನಗಳು ಎಲ್ಲವೂ ಕೂಡ ಒಂದಲ್ಲ ಒಂದಿನ ಈ ದೇಹ ಮಣ್ಣಲ್ಲಿ ಮಣ್ಣಾಗಿ ಹೋಗಲೇಬೇಕು. ಯಾರೂ ಶಾಶ್ವತ ಅಲ್ಲ. ಆದರೆ ಇದ್ದಷ್ಟು ಕಾಲ ನಮ್ಮ ಚಿಂತನೆಗಳು, ನಮ್ಮ ಐಡಿಯಲ್ಸ್ ಮತ್ತು ನಮ್ಮ ಬದ್ಧತೆಗಳು, ನಮ್ಮ ನಡವಳಿಗಳು, ನಾವು ಹೇಗಿದ್ವಿ ಅನ್ನೋದು ಮಾತ್ರ ಮುಖ್ಯ ಆಗ್ತದೆ. ನಾವು ಯಾವುದೇ ಸ್ಥಳಕ್ಕೆ ಹೋಗಲಿ, ಯಾವುದೇ ಹಳ್ಳಿಗೆ ಹೋಗಲಿ, ಸಿಟಿಗೆ ಹೋಗಲಿ, ಕಾಡಿಗೆ ಹೋಗಲಿ, ಅಕಸ್ಮಾತ್ ರಿಮೋಟ್ ವಿಲೇಜ್ ಅಂತ ಹೋದ್ರು, ಯಾವುದೇ ಮನೆಗೆ ಹೋಗು, ಕಾರ್ಖಾನೆಗೆ ಹೋಗಿ, ನೀವು ಆಸ್ಪತ್ರೆ, ಯಾವುದೇ ಸರ್ಕಾರಿ ಸಂಸ್ಥೆಗೆ ಹೋದ್ರು ನಾವು ದೇವ್ರ ಫೋಟೋ ನೋಡ್ತೀವೋ ಇಲ್ವೋ ಗೊತ್ತಿಲ್ಲ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಫೋಟೋ ಮಾತ್ರ ಇದ್ದೇ ಇರ್ತಾರೆ. ನಾನು ಅಪ್ಪು ಅಭಿಮಾನಿ ಅಂತ ಹೇಳೋರು ಎಲ್ಲರೂ ಸಿಗ್ತಾರೆ. ಅಷ್ಟರ ಮಟ್ಟಿಗೆ ನಾನು ಕೂಡ ಅಪ್ಪು ಅಭಿಮಾನಿ ಅಂತ ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಅಂತಹ ಮಹಾನ್ ಚೇತನ ವಿಧಿಗೆ ಅದು ಯಾಕೆ ಇಷ್ಟೊಂದು ವೇಗ ಇತ್ತೋ, ಅರ್ಜೆಂಟ್ ಇತ್ತೋ, ಅಥವಾ ವಿಧಿ ಅನ್ನೋದೇ ಕ್ರೂರನೋ ನಮಗೆ ಅರ್ಥ ಆಗ್ತಿಲ್ಲ. ಅದು ಅಕ್ಷರದಲ್ಲಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಪ್ಪು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ.
ಆದರೆ ಅವರ ಚಿತ್ರದ ಮೂಲಕ ಸದಾ ನಮ್ಮ ಜೊತೆ ಜೀವಂತರಾಗಿದ್ದಾರೆ. ಏಕೆಂದರೆ ರಾಜಕುಮಾರನಾದರೂ ರಾಜನಾಗಿ ಸಿಂಹಾಸನ ಏರಲಿಲ್ಲ, ಕಿರೀಟ ಇಟ್ಕೊಳ್ಳಲಿಲ್ಲ ಅಥವಾ ಚಕ್ರವರ್ತಿ ಅಂತ ಮೆರೆಯಲಿಲ್ಲ. ವಿಶ್ವದ ಎಲ್ಲ ಅಭಿಮಾನಿಗಳು ಅವರ ಹೃದಯದಲ್ಲಿ ತನ್ನ ಪ್ರೀತಿಯನ್ನು ವಿಶ್ವಾಸದಿಂದ, ಮಮತೆಯಿಂದ, ಎಲ್ಲರ ಅಭಿಮಾನದಿಂದ ಅಭಿಮಾನಿನ ದೇವರು ಅಂತ ಕರೆದು ಈಗ ನಾವು ಅಭಿಮಾನಿಗಳು, ಅವರೇ ನಮಗೆ ದೇವರಾಗಿದ್ದಾರೆ. ಅಂತಹ ಮಹಾನ್ ಪ್ರತಿಭೆ ಅವರು ಅನೇಕ ಇನ್ಸ್ಪೈರ್ ಅಂತ ಅನೇಕ ಮಾತುಗಳು ನಮಗೆ ಈಗಲೂ ಕೂಡ ಇನ್ಸ್ಪೈರ್ ಆಗ್ತದೆ. ನಮಗೂ ಕೂಡ ನಮ್ಮ ಜೀವನದಲ್ಲೂ ದೀಪಾವಳಿ ಬಂದೇ ಬರ್ತದೆ. ಪಟಾಕಿ ಯಾರದೇ ಆಗಿರಲಿ, ಹಚ್ಚೋದು ಮಾತ್ರ ನಾವಾಗಿರ್ಬೇಕು ಅಂತ ಸದಾ ಹೇಳ್ತಿರ್ತಾರೆ. ಇದೊಂದು ಮಾತು ಮಾತ್ರ ಯಾವುದೇ ಮನುಷ್ಯ ಅವನು ವಿಚಲಿತ ಆಗಲಿಕ್ಕೆ ಸಾಧ್ಯ ಇಲ್ಲ, ಅವನ ಒಂದು ಕ್ರಿಯಾಶೀಲತೆ ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಅನೇಕ ನಿದರ್ಶನಗಳನ್ನು ಬಿಟ್ಟೋಗಿದ್ದಾರೆ. ಏಕೆಂದರೆ ಸೂರ್ಯನೊಬ್ಬ, ಚಂದ್ರನೊಬ್ಬ, ಈ ರಾಜನೂ ಒಬ್ಬ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಯಾಕಂದರೆ ನಾನು ಅಭಿಮಾನಿ ಅನ್ನುವುದೇ ನನ್ನ ಯೋಗ್ಯತೆ ಅಂತ ನಾನು ಕೂಡ ಬಯಸುತ್ತೀನಿ. ಕನ್ನಡಾಂಬೆಯ ತೇರನ್ನು ಮುಗಿಲೆತ್ತರ ಕೆಳದ ರಾಜಕುಮಾರ ನಮ್ಮ ಭಾಗ್ಯವಂತ. ಕೊನೆಯದಾಗಿ ಅನ್ನದ ಬಗ್ಗೆ ಅವ್ರು ಯಾವಾಗಲೂ ವಿಶೇಷವಾಗಿ ಊಟದ ಬಗ್ಗೆ ಮಾತಾಡ್ತಿದ್ರು. ನೋಡಿ, ಈ ಜಗತ್ತಲ್ಲಿ ಎಷ್ಟೋ ಜನಕ್ಕೆ ಊಟನೇ ಇಲ್ಲ, ಇನ್ನೆಷ್ಟೋ ಜನಕ್ಕೆ ಊಟ ಆಯ್ತಂತ ಕೇಳೋರೇ ಇಲ್ಲ. ನಾವು ಬದುಕ್ತಿರೋ ಬದುಕು ನಮ್ದಲ್ಲ, ಮತ್ತೊಬ್ಬರ ಭಿಕ್ಷೆ ಅಂತ ಅತ್ಯಂತ ಮಾರ್ಮಿಕವಾಗಿ ಸದಾ ಅವ್ರ ಊಟದ ಬಗ್ಗೆ ಇದ್ದಂಥ ಒಂದು ಕರುಣೆ, ಪ್ರೀತಿ, ಹಂಬಲ್ನೆಸ್ಸು. ಯಾಕಂದರೆ ಈ ಮನುಷ್ಯ ಬದುಕಬೇಕಾದ್ರೆ ಊಟನೇ ತುಂಬ ಮುಖ್ಯ. ಊಟದ ಜೊತೆಗೆ ನಮ್ಮ ಸಂಸ್ಕಾರ, ನಮ್ಮ ನಡವಳಿಗಳು, ನಾವು ಹೇಗೆ ನಾವು ಜನಗಳ ಜೊತೆ ಬೆರ್ತಿದ್ದೀವಿ, ನಮ್ಮ ಹೃದಯವಂತಿಕೆ ಏನು. ಯಾಕಂದರೆ ಅಪ್ಪು ಅಷ್ಟು ನಾವು ಯಾರಿಗೂ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಆ ಮಾರ್ಗದಲ್ಲಿ, ಆ ಒಂದು ಚಿಂತನೆಯಲ್ಲಿ, ಆ ಒಂದು ಕಲ್ಪನೆಯಲ್ಲಿ ನಾವು ಸಾಗೋವಂಥ ಒಂದು ಸಣ್ಣ ಪ್ರಯತ್ನ ಮಾಡೋವಂಥ ಒಂದು ಪ್ರತಿಜ್ಞೆನ ಸ್ವೀಕರಿಸ್ತೀವಿ ಈ ದಿನ. ಅದೇ ಅಕ್ಟೋಬರ್ 29 ಕಪ್ಪು ದಿನದ ಸಂದೇಶ ಅಂತ ಕೂಡ ನಾನು ಕೂಡ ತಿಳಿದಿರ್ತೀನಿ. ಈಗ ಆಗಬಾರ್ದಿತ್ತು, ಆಗೋಗ್ಬಿಟ್ಟಿದೆ. ಆಗಿರೋದಕ್ಕೆ ಯಾರು ಜವಾಬ್ದಾರಲ್ಲ. ಆ ದೇವರು ಕೂಡ ಅಪ್ಪು ನಮ್ಮ ಜೊತೆ ಇರಲಿಕ್ಕೆ ಬಿಡಲಿಲ್ಲ ಅಂತ ನಾವು ತಿಳ್ಕೋಬೇಕು. ಈಗಾಗಲೇ ಮಾರಿಗಲ್ಲು ಅನ್ನೋ ಸೀರಿಯಲ್ನಲ್ಲಿ ಕನ್ನಡಿಗರ ಪ್ರಥಮ ರಾಜ ಕದಂಬ ಮಯೂರ ವರ್ಮನಾಗಿ ನಮ್ಮ ಮುಂದೆ ಬರ್ತಾ ಇದ್ದಾರೆ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದು ಅಪ್ಪು ಆ್ಯಪ್ ಕೂಡ ಕ್ರಿಯೇಟ್ ಆಗಿದೆ. ಯಾಕಂದರೆ ಅಪ್ಪುನ ನಾವು ಯಾವತ್ತೂ ನಾವಿರಲಿ, ನಮ್ಮ ಮುಂದಿನ ಪೀಳಿಗೆ ಇರಲಿ, ಈ ಪ್ರಕೃತಿ, ಅರಣ್ಯ ಸಂಪತ್ತು, ಪರಿಸರ, ಗಾಳಿ, ಬೆಳಕು ಹೇಗಿರುತ್ತೋ ಅಪ್ಪು ಹೆಸರು ಕೂಡ ಅಜರಾಮರ ಆಗಿರ್ತದಂತ ಈ ದಿನ ಈ ವಿಡಿಯೋ ಮೂಲಕ ನಾನು ಅತ್ಯಂತ ನೋವಿನಿಂದ ಸ್ನೇಹಿತ ನವೀನ್ ಮತ್ತು ಬರ್ಗೂರ್ ಹರ್ಷಾದ್ ಮುಖಾಂತರ ನಾನು ಅಪ್ಪುನ ಸ್ಮರಣೆ ಮಾಡ್ತಿದ್ದೀನಿ. ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಜರಾಮರ, ನಗುವಿನ ಸರದಾರ, ನಗುವಿನ ಒಡೆಯ, ತನ್ನ ನಗುವಿನಿಂದಲೇ ಎಲ್ಲರ ಹೃದಯವನ್ನು ಗೆದ್ದ ಧೀಮಂತ ಮತ್ತು ಧ್ರುವತಾರೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಾನು ನಿಮ್ಮ ಪ್ರೀತಿಯ ಕಡೆಮನೆ ಎಸ್ ರವಿಕುಮಾರ್. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.